ಎಮ್.ಎಲ್.ಎ. ಹಾಗೂ ಎಮ್.ಎಲ್.ಎ. ಮಗ ರಾಮ್ ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ಪ್ರೇಮ ಎಮ್.ಎಲ್.ಎ. ಅವ್ರನ್ನ ನೋಡಿ ಅತ್ತೆನ ಕರೆಯೋಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ರಾಮ್ ಅಮ್ಮ, ರಾಮ್ ಮಾವ, ತಂಗಿ ಎಮ್.ಎಲ್.ಎ. ನಮ್ಮನೆಗೆ ಬಂದಿದ್ದಾರಲ್ಲ, ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಎಮ್.ಎಲ್.ಎ. ಅವರು ಬಂದವರೆ, ಪ್ರೇಮ ಇರಲಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಪ್ರೇಮ ಬಂದು ನಮಸ್ತೆ ಎಮ್.ಎಲ್.ಎ. ಅವರೇ ಅಂತ ಹೇಳ್ತಾರೆ. ಎಮ್.ಎಲ್.ಎ. ಅವರು ಚೆನ್ನಾಗಿದ್ದೀಯನಮ್ಮ, ನಿಮ್ಮ ಗಂಡ ರಾಮ್ ಎಲ್ಲಿ ಅಂತ ಕೇಳ್ತಾರೆ. ಅವರು ಒಳಗೆ ಇದ್ದಾರೆ ಸರ್ ಅಂತ ಹೇಳ್ತಾರೆ. ಸರಿ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಪ್ರೇಮ ಎಮ್.ಎಲ್.ಎ. ಹಾಗೂ ಎಮ್.ಎಲ್.ಎ. ಮಗನ ಒಳಗೆ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗ್ತಾಳೆ. ಆಗ ಪ್ರೇಮನ ದೊಡ್ಡತ್ತೆ ಮಾವನು ಬರ್ತಾರೆ. ಮಿನಿಸ್ಟ್ರಿಗೆ ನಮಸ್ಕಾರ ಮಾಡಿ ಕೂರಿಸ್ತಾರೆ. ಮಿನಿಸ್ಟ್ರು ಸೋಫಾದಲ್ಲಿ ಕೂತಿರ್ತಾರೆ. ಪ್ರೇಮ ಹೋಗಿ ನಾನು ರಾಮ್ನ ಕರ್ಕೊಂಬರ್ತೀನಿ ಅಂತ ಒಳಗೆ ಹೋಗಿ ರಾಮ್ ಮಿನಿಸ್ಟರ್ ಬಂದಿದ್ದಾರೆ ಬಾ ಅಂತ ಕರ್ಕೊಂಬರ್ತಾಳೆ. ಅಷ್ಟೊತ್ತಿಗೆ ಮಿನಿಸ್ಟರು ದೊಡ್ಡತ್ತೆ ಹತ್ರ ಹೇಳ್ತಾ ಇರ್ತಾಳೆ, ನಮ್ಮಿಂದ ಏನು ತಪ್ಪಾಯಿತು, ರಾಮ್ಗೆ ಏನಾಯಿತು ಅಂತೆಲ್ಲ ಗೊತ್ತಾಯಿತು ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ರಾಮ್ ಬಂದು ನಮಸ್ತೆ ಸರ್ ಅಂತ ಹೇಳ್ತಾರೆ. ಮಿನಿಸ್ಟರ್ ಬನ್ನಿ ರಾಮ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇರಲಿ ಸರ್ ಪರವಾಗಿಲ್ಲ ಅಂತ ಹೇಳ್ತಾನೆ. ಎಮ್.ಎಲ್.ಎ. ಅವರು ಹೇಳ್ತಾರೆ, ರಾಮ್ ನನಗೆ ಎಚ್ಚರಿಕೆ ಇದ್ದಿದ್ರೆ ನಾನು ಈ ಥರ ಆಗೋಕ್ಕೆ ಬಿಡ್ತಾನೆ ಇರಲಿಲ್ಲ. ನನಗೆ ಹೀಗೆಲ್ಲ ಆಯಿತು ಅಂದ್ಕೊಂಡು ನಮ್ಮ ಕಡೆಯವರು ರೋಷದಿಂದ ಈ ಥರ ಮಾಡಿದರು. ಅಷ್ಟರೊಳಗೆ ನಿಮ್ಮ ಹೆಂಡತಿ ನಿಮ್ಮನ್ನು ಕಾಪಾಡಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಲಿಲ್ಲ. ನಾನು ಕ್ಷಮೆ ಕೇಳೋಕ್ಕೂ ಯೋಗ್ಯತೆ ಇಲ್ಲ, ಆದರೂ ಕ್ಷಮಿಸಪ್ಪ ಅಂತ ಕೇಳ್ತಿದ್ದೀನಿ ಅಂತ ಎಮ್.ಎಲ್.ಎ. ಅವರು ಹೇಳ್ತಾರೆ. ದಯವಿಟ್ಟು ನನ್ನ ಮಗನ ಕ್ಷಮಿಸಿ, ಏನೋ ಆಗಿಬಿಟ್ಟಿದೆ, ಕೈ ಮೀರಿ ಹೋಗಿಬಿಟ್ಟಿದೆ, ದಯವಿಟ್ಟು ನನ್ನ ಮಗನ ಕ್ಷಮಿಸಿ ಅಂತ ಎಮ್.ಎಲ್.ಎ. ಅವರು ರಾಮ್ಗೆ ಕೇಳ್ತಾರೆ. ಅಷ್ಟೊತ್ತಿಗೆ ಎಮ್.ಎಲ್.ಎ. ಮಗನು, ರಾಮ್ ನನಗೆ ಕ್ಷಮಿಸ್ಬಿಡಿ, ನೀವೊಬ್ಬರು ದೊಡ್ಡ ಡಾಕ್ಟ್ರು, ನಿಮ್ಮ ಮೇಲೆ ನಾನು ಈ ಥರ ಮಾಡಬಾರ್ದಿತ್ತು, ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ, ಐ ಎಕ್ಸ್ಟ್ರೀಮ್ಲಿ ಸಾರಿ ರಾಮ್, ನನಗೆ ಕ್ಷಮಿಸ್ಬಿಡಿ ಅಂತ ಎಮ್.ಎಲ್.ಎ. ಮಗನು ಕೇಳ್ತಾನೆ. ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಮೇಲೆ ಬಂತು, ನನಗೆ ಆ ಥರ ಆಗಿದ್ದು, ನನಗೆ ಕೋಮಕ್ಕೆ ಹೋಗಿದ್ದು ಎಲ್ಲ ನೀವೇ ಅಂತ ಅಂದ್ಕೊಂಡೆ. ಪ್ರೇಮ ಅವ್ರು ಬಂದು ನನಗೆ ಸತ್ಯ ಗೊತ್ತಾಗುವಾಗೆ ಮಾಡಿದರು. ಎಮ್.ಎಲ್.ಎ. ಇಲ್ಲಿ ತನಕ ಆಗಿದ್ದನ್ನೆಲ್ಲ ಅಲ್ಲಿದ್ದವರಿಗೆಲ್ಲ ವಿವರಿಸ್ತಾನೆ. ನೀವೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದೆ, ಹಾಗಾಗಿ ನಾವು ನಿಮ್ಮ ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದೀವಿ ಮತ್ತು ಮೆಡಿಕಲ್ ಕೌನ್ಸಿಲರ್ ಹತ್ರನೂ ನಾವು ಮಾತಾಡಿದ್ದೀವಿ. ನಿಮ್ಮ ಲೈಸೆನ್ಸು ಕ್ಯಾನ್ಸಲ್ ಆಗಲ್ಲ, ಮೊದಲಿನ ಥರನೇ ನೀವು ಕೆಲಸ ಮಾಡ್ಬೋದು ಅಂತ ರಾಮ್ಗೆ ಎಮ್.ಎಲ್.ಎ. ಹೇಳ್ತಾರೆ. ರಾಮ್ಗೆ ತುಂಬ ಖುಷಿಯಾಗುತ್ತೆ. ನೀವು ಎಷ್ಟೋ ಜನಕ್ಕೆ ಫ್ರೀ ಸರ್ಜರಿ ಮಾಡಿದ್ದೀರಾ ಅಂತ ನಾನು ಕೇಳಿದ್ದೀನಿ. ನಿಮ್ಮಂಥ ಪ್ರೊಫೆಷನಲ್ ಡಾಕ್ಟ್ರು ಈ ಸಮಾಜದಲ್ಲಿ ಇರಬೇಕು ಅಂತ ಎಮ್.ಎಲ್.ಎ. ಅವರು ರಾಮ್ನ ಚೆನ್ನಾಗಿ ಹೊಗಳುತ್ತಾರೆ. ನಿಮಗೆ ಏನು ಸಹಾಯ ಇದ್ದರೂ ನನಗೊಂದು ಫೋನ್ ಮಾಡಿ, ಯಾವಾಗ ಬೇಕಾದ್ರೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾಮ್ ಇದ್ದವನು ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾರೆ. ನೀವೇನೇ ಇದ್ದರೂ ನನಗೆ ಹೇಳಬೇಡಿ, ನಿಮ್ಮ ಪ್ರೊಫೆಷನಲ್ ಆಗಿರ್ಬೋದು, ನಿಮ್ಮದು ಪ್ರಾಣನಾಗಿರೋದು ಉಳಿಸಿರೋದು ನಿಮ್ಮ ಹೆಂಡತಿ, ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ನಾನು ಇನ್ನು ಬರ್ತೀನಿ ಅಂತ ಎಮ್.ಎಲ್.ಎ. ಸರ್ ಅಲ್ಲಿಂದ ಹೋಗ್ತಾರೆ. ಕಲ್ಯಾಣಿ ಪ್ರೇಮಂಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ನಿನ್ನಿಂದ ನನ್ನ ಮಗನ ಕೆಲಸ ಸಿಕ್ತು ರಾಮ್, ನಿಂಗಿಷ್ಟು ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ಇವಳಿದ್ರೆ ನಿನಗೆ ಯಾವುದೇ ರೀತಿ ಅಪಾಯ ಆಗಲ್ಲ ರಾಮ್ ಅಂತ ಹೇಳ್ತಾಳೆ. ರಾಮು ನಗಾಡ್ತಾ ಖುಷಿಯಾಗಿರ್ತಾನೆ. ಅವಳನ್ನ ಚೆನ್ನಾಗಿ ನೋಡ್ಕೊ ಅಂತ ರಾಮ್ಗೆ ಹೇಳ್ತಾರೆ. ಅಲ್ಲೇ ಇದ್ಲು ಮಹೇಶ್ವರಿಗೆ ಹೇಳ್ತಾಳೆ, ನೋಡಿದ್ಯಾ ಮಹೇಶ್ವರಿ, ನೋಡಿದ್ಯಾ ಸ್ನೇಹ ಎಂಥ ಕೆಲಸ ಮಾಡಿದಾಳೆ, ಅವಳಿಂದ ನಿನ್ನ ಮಗನ್ನೇ ನೀನು ಕಳ್ಕೊಳ್ತಿದ್ದೆ, ತಾನು ಉಳಿಬೇಕು ಅಂತ ನಿನ್ನ ಮಗನ್ನ ಸಿಕ್ಕಾಕ್ಸಿದ್ಲು, ರಾಮ್ನ ಬಲಿ ತಗೋಬೇಕು ಅಂತ ಅಂದ್ಕೊಂಡಿದ್ಲು, ಇನ್ನಾದರೂ ಅವಳು ನಿನ್ನ ಸೊಸೆ ಆಗಬೇಕು ಅನ್ನೋ ಆಸೆನ ಬಿಟ್ಬಿಡು ಅಂತ ಮಹೇಶ್ವರಿಗೆ ಕಲ್ಯಾಣಿ ಹೇಳ್ತಾಳೆ. ಮಹೇಶ್ವರಿ ಗಂಡನೂ ಹೇಳ್ತಾಳೆ, ನೋಡಿದ್ಯಾ ನನ್ನ ಸೊಸೆನ, ನಮ್ಮ ರಾಮಿಗೆ ತಕ್ಕ ಹೆಂಡತಿ ಅಂತ ಮತ್ತೊಂದು ಸಲ ಪ್ರೂಫ್ ಮಾಡಿದ್ಲು, ನೀನಿನ್ನೂ ಬುದ್ಧಿ ಕಲಿಯಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ರಾಮ್ಗೂ ಕಲ್ಯಾಣಿ ಹೇಳ್ತಾರೆ, ನೀನು ಆದಷ್ಟು ಅವಳಿಂದ ದೂರನೇ ಇರು ರಾಮ್, ಅವಳ ಸಹವಾಸನೇ ನಿನಗೆ ಬೇಡ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಅಷ್ಟೊತ್ತಿಗೆ ಮಹೇಶ್ವರಿ ತಮ್ಮ ಹೇಳ್ತಾನೆ, ಏನಕ್ಕ, ನಾವು ಪ್ರೇಮನ ಹೆಂಗಾರು ಮಾಡಿ ಮನೆಯಿಂದ ಬಿಟ್ಟು ಕಳಿಸ್ಬೇಕು ಅಂತಿದ್ರೆ ದಿನದಿಂದ ದಿನಕ್ಕೆ ಅವಳು ಈ ಮನೇಲಿರೋಕ್ಕೆ ಭದ್ರ ಮಾಡ್ಕೊಳ್ತಿರ್ತಾಳೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮಹೇಶ್ವರಿ ಹೇಳ್ತಾಳೆ, ಅವಳು ಸುಳ್ಳು ಹೇಳಿ ತಾಳಿ ಕಟ್ಸ್ಕೊಂಡಿದ್ದಾಳೆ ಅಂತ ಗೊತ್ತಾದರೆ ಸಾಕು, ಕಲ್ಯಾಣಿನೇ ಅವಳನ್ನ ಮನೆ ಬಿಟ್ಟು ಹೊರಗಾಕ್ತಾಳೆ, ಆ ದಿವಸಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹೇಮಾ ರೂಮಲ್ಲಿ ಸೀರೆನ ಮರ್ಚುತ್ತಿರ್ತಾಳೆ. ಅಷ್ಟೊತ್ತಿಗೆ ರಾಮ್ ಬರ್ತಾನೆ. ಸಿಸ್ಟರ್ ಪೂಜಾನ ಎಮ್.ಎಲ್.ಎ. ಹತ್ರ ಕರ್ಕೊಂಡೋಗಿ ನಂದು ಮೆಡಿಕಲ್ ಲೈಸೆನ್ಸ್ನ ವಾಪಸ್ ಬರೋ ಹಾಗೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರೇಮ, ನೀನೊಂದು ಮಾತು ನಂಗೆ ಹೇಳಲಿಲ್ಲ ಆದರೂ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಪ್ರೇಮ ಇದ್ದಳು, ನೀನು ನನಗೆ ಹೇಳ್ತಿದ್ದೀಯಾ ಅಂತ ಕೇಳ್ತಾನೆ.
ಮತ್ತು ನಿಂಗೆ ಹೇಳಬೇಕಲ್ವಾ ಅಂತ ಹೇಳ್ತಾನೆ. ಸರಿ ಬಿಡು ಅಂತ ಪ್ರೇಮ ಹೇಳ್ತಾಳೆ. ಅದಕ್ಕೆ ರಾಮ್ ಕೇಳ್ತಾನೆ, ಯಾಕೆ ಸುಮ್ಮನೆ ಆದೆ ಅಂತ. ಮತ್ತು ನಾನೇನು ಹೊರಗಿನವಳ, ಮೂರನೇವಳ, ಇದು ಥ್ಯಾಂಕ್ಸ್ ಎಲ್ಲ ಹೇಳಬೇಕಾಗಿದ್ದಿದ್ದು ಮೂರನೇ ವ್ಯಕ್ತಿಗೆ ತಾನೆ, ಅದ್ರ ಬದಲು ಏನಾದ್ರು ಗಿಫ್ಟ್ ಕೊಟ್ಟಿದ್ರೆ ಆಗ್ತಿತ್ತು ಅಂತ. ಸರಿ ಏನು ಗಿಫ್ಟ್ ಬೇಕು ಅಂತ ಕೇಳ್ತಾಳೆ. ಈಗ ನನಗೇನು ಬೇಡ, ಸಮಯ ಬಂದಾಗ ನಾನೇ ಕೇಳ್ತೀನಿ ಅಂತ ಹೇಳ್ತಾರೆ. ಸರಿ ರಾಮ್, ನೀನು ಯಾವಾಗಲೂ ಹೀಗೆ ಮುಗುಳ್ನ ಕಟ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ರಾಮ್ಗೆ ಪ್ರೇಮ ಹೇಳ್ತಾಳೆ. ಪ್ರೇಮ ಹೇಳ್ತಾನೆ, ರಾಮ್ ನಾನು ನಿಂಗೊಂದೇನೋ ಹೇಳಬೇಕು ಅಂತ ಇದ್ದೀನಿ, ಹೇಳಲಾ ಅಂತ ಕೇಳ್ತಾರೆ. ನೀನು ಮಾತ್ರ ಕಿರಿಕಿರಿ ಮಾಡ್ಕೋಬಾರ್ದು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸರಿ ಆಯಿತು ಹೇಳ್ತೀನಿ ಅನ್ನೋಷ್ಟೊತ್ತಿಗೆ ಬೇಡ ಬಿಡು, ಇನ್ನೊಂದು ದಿನ ಯಾವತ್ತಾದ್ರೂ ಹೇಳ್ತೀನಿ ಅಂತ ಅವಳು ಹೋಗ್ತಾಳೆ. ಅಷ್ಟೊತ್ತಿಗೆ ರಾಮ್ ಅವನ ಕೈನ ಹಿಡ್ಕೊಳ್ತಾನೆ. ರಾಮ್ ಕೇಳ್ತಾನೆ, ನನ್ನ ಮನಸ್ಸಿಗೆ ತಾಗುವಂಥ ವಿಷಯ ಹೇಳ್ತೀನಿ ಅಂತೇಳಿ ಹಾಗೆ ಹೋಗ್ತಿದ್ಯಲ್ವಾ ಅಂತ ಕೇಳ್ತಾನೆ ಪ್ರೇಮನ ಹತ್ರ. ಆಗ ಪ್ರೇಮ ಹೇಳ್ತಾಳೆ, ಇದನ್ನು ಅಷ್ಟು ಸುಲಭವಾಗಿ ಹೇಳೋದಲ್ಲ ಅಂತ ಹೇಳ್ತಾರೆ. ಇದು ಮೋಸ ಅಂತ ರಾಮ್ ಹೇಳ್ತಾರೆ. ಮೋಸನೂ ಅಲ್ಲ ಸಮೋಸನೂ ಅಲ್ಲ ಅಂತ ಅಲ್ಲಿಂದ ಓಡಿ ಹೋಗ್ತಾಳೆ ಪ್ರೇಮ. ಈ ಕಡೆ ರಾಮ್ ಮುಗುಳ್ನಗಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪ್ರೇಮ ಮತ್ತೆ ವಾಪಸ್ ಬಂದು ಡಾಕ್ಟ್ರೆ ಐ ಲವ್ ಯು ಅಂತ ಹೇಳ್ತಾಳೆ. ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಹುಡುಗಿ ಗಾಬರಿಯಿಂದ ಓಡೋಗಿ ಬಂದು, ಸರ್ ನಮ್ಮನ್ನು ನೀವೇ ಕಾಪಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸರ್ ನಾವಿಬ್ಬರು ಇಷ್ಟಪಟ್ಟಿದ್ದೀವಿ, ಇವರಪ್ಪ ದೊಡ್ಡ ಕಾಂಟ್ರಾಕ್ಟರು, ಆದರೆ ನಮ್ಮ ಪ್ರೀತಿನ ಅವ್ರು ಅಕ್ಸೆಪ್ಟ್ ಮಾಡ್ತಿಲ್ಲ, ಅವ್ರ ಜನಗಳನ್ನ ಬಿಟ್ಟು ನಮ್ಮನ್ನು ಹುಡುಕ್ತಿದ್ದಾರೆ ಸರ್, ಪ್ಲೀಸ್ ಸರ್ ನೀವೇ ನಮ್ಮನ್ನು ಕಾಪಾಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿದ್ದವನು ಹೇಳ್ತಾನೆ ಪೊಲೀಸು, ಹಾಗಾದರೆ ಇದನ್ನೇನು ಧರ್ಮಛತ್ರ ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮಿಬ್ಬರನ್ನ ಮದುವೆ ಮಾಡಿಬಿಡ್ಬೇಕು ಅಂತೀರಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹುಡುಗಿ ಅಪ್ಪ ಅಮ್ಮ ಬಂದು, ನೀವು ಪೊಲೀಸ್ ಸ್ಟೇಷನ್ ಒಳಗೆ ಬಂದುಬಿಟ್ರೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ ಅಂತ ಅಂದ್ಕೊಳ್ತೀರಾ ಅಂತ ಆ ಹುಡುಗಿ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಹುಡುಗಿ ಅಪ್ಪ ಬಂದು, ಸರ್ ಇವನು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವನು ಸರ್, ನನ್ನ ಮಗಳು ತಲೆ ಕೆಡಿಸ್ಕೊಂಡು ಅವಳನ್ನ ಓಡಿಸ್ಕೊಂಡು ಬಂದಿದ್ದಾನೆ, ಇವಳು ಅವನ ಜೊತೆ ಓಡೋಗೋಕ್ಕೆ ರೆಡಿಯಾಗಿದ್ದಾಳೆ, ಬಾರೆ ನಾಚಿಕೆಟ್ಟವಳೆ ಅಂತ ಬೈತಾರೆ. ಅಷ್ಟೊತ್ತಿಗೆ ಅಲ್ಲಿದ್ದರು ಪೊಲೀಸರು, ಇದನ್ನೇನು ಅಂದ್ಕೊಂಡಿದ್ದೀರಾ, ಇದು ಪೊಲೀಸ್ ಸ್ಟೇಷನು, ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆ ಹುಡುಗ ಇದ್ದವನು, ನಾವಿಬ್ಬರು ಮೇಜರು, ನಾವು ಮದುವೆ ಆಗ್ಬೋದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭರತ್ ಪೊಲೀಸು ಬಂದು, ಮೇಜರ್ ಆದ ತಕ್ಷಣ ಏನು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಬೋದಾ ಅಂತ ಕೇಳ್ತಾರೆ. ಅವ್ನು ಬಂದ ತಕ್ಷಣ ಇನ್ನೊಬ್ಬರು ಪೊಲೀಸವ್ರಿಗೆ ಹೂ ಬುಕ್ಕೆ ಕೊಟ್ಟು ಸ್ವಾಗತ ಮಾಡ್ತಾರೆ. ಏನಿದೆಲ್ಲ ಅಂತ ಭರತ್ ಪೊಲೀಸ್ ಕೇಳ್ತಾನೆ. ಆವಾಗ ಹುಡುಗಿ ತಂದೆ ಎಲ್ಲ ವಿಚಾರ ಹೇಳ್ತಾರೆ. ಸರಿ ಇಂಥ ಕೇಸನ್ನ ನಾನು ಬೇಜಾರು ನೋಡಿದ್ದೀನಿ, ಬನ್ನಿ ಒಳಗೆ ಹೋಗಿ ಮಾತಾಡೋಣ ಅಂತ ಹುಡುಗಿ ಅಪ್ಪನ ಒಳಗೆ ಕರ್ಕೊಂಡು ಹೋಗ್ತಾರೆ. ಹುಡುಗಿ ಅಪ್ಪ ಹೇಳ್ತಾರೆ, ಸರ್ ಅವನು ನಮ್ಮ ಸ್ಟೇಟಸ್ಸಿಗೆ ಮ್ಯಾಚ್ ಆಗಲ್ಲ ಸರ್, ನನ್ನ ಮಗಳಿಂದ ಅವನು ದೂರ ಆಗಬೇಕು ಸರ್ ಅಂಥೇಳಿ 5 ಲಕ್ಷ ಲಂಚ ಕೊಟ್ಟು, ಸರ್ ಇದರಲ್ಲಿ 5 ಲಕ್ಷ ಇದೆ, ಅವನನ್ನು ಹೇಗಾರು ಕೈಯ ಕಾಲ ಮುರಿದು ನನ್ನ ಮಗಳಿಂದ ದೂರ ಇರೋಂಗೆ ಮಾಡಿ ಸರ್ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಭರತ್ ಅವರು ಇನ್ನೊಬ್ಬರನ್ನ ಕರೆದು ಅವ್ರು ಹುಡುಗಿನ ಕರೀರಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಭರತ್ ಕೇಳ್ತಾನೆ, ಏನಪ್ಪ ನಿಮಗೆ ನಿಮ್ಮ ಏರಿಯಾದಲ್ಲಿರೋ ಹುಡುಗಿನೇ ಯಾರನ್ನಾರು ಇಷ್ಟಪಡೋಕ್ಕಾಗಲಿಲ್ಲ, ದೊಡ್ಡ ಮನೆ ಹುಡುಗಿರೇ ಬೇಕಾಗುತ್ತಾ, ನೀನು ನನ್ನನ್ನು ಯಾವತ್ತೂ ಮರಿಬೇಕು, ಹಾಗೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಹುಡುಗಿ ಇದ್ದೋಳು, ಸರ್ ನಿಮ್ಮನ್ನೇ ನಂಬ್ಕೊಂಡಿದ್ದು ಬಂದಿದ್ದೀವಿ ಸರ್, ನಮ್ಮ ಅಪ್ಪನ ಜೊತೆ ಸೇರಿ ನೀವು ನಮ್ಮಿಬ್ಬರನ್ನ ದೂರ ಮಾಡಬೇಡಿ, ನಾವಿಬ್ಬರು 6 ವರ್ಷದಿಂದ ಇಷ್ಟಪಡ್ತಿದ್ದೀವಿ ಸರ್, ಪ್ಲೀಸ್ ಸರ್ ಅಂತ ಅವ್ಳು ಕಾಲಿಗೆ ಬೀಳಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಭರತ್ ಅವರು ದೂರ ಹೋಗು ಅಂತ ಹೇಳ್ತಾರೆ ಆ ಹುಡುಗಿಗೆ. ಇನ್ಸ್ಪೆಕ್ಟರ್ ಆ ಹುಡುಗಂಗೆ ಹೇಳ್ತಾರೆ, ನಾನು ಇವತ್ತು ಕೊಡೋ ಶಿಕ್ಷೆಗೆ ಇನ್ಯಾವತ್ತು ನೀನು ಯಾವ ಹುಡುಗಿನೂ ಲವ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿದ್ದ ತಾಳಿನ ತೋರಿಸ್ತಾನೆ. ಅಷ್ಟೊತ್ತಿಗೆ ಆ ಹುಡುಗಿಗೆ ಖುಷಿಯಾಗಿಬಿಡುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.